ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ಧವಾರದ್. ಇವತ್ತಿನ ಒಂದು ಪ್ರಮುಖ ವಿಶೇಷದಲ್ಲಿ ಈ ಒಂದು ವಿಡಿಯೋ ಸೆಷನ್ ನಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಒಂದು ನೂತನ ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಕೂಡ ನಾವಿಲ್ಲಿ ಇವತ್ತು ನಾವು ಕಾಣಬಹುದು. ಅದರ ಜೊತೆ ಪ್ರಮುಖವಾಗಿ ಏನಂದ್ರೆ ಇವತ್ತು ಕೂಡ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ನ ಒಂದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಕ್ಯಾಬಿನೆಟ್ ಮಿನಿಸ್ಟರ್ ಯಾರಾಗ್ತಾರೆ ಮತ್ತು ಇವತ್ತು ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋದು ಕೂಡ ಒಂದು ರಾಜ್ಯಪಾಲರ ಒಂದು ಪಟ್ಟಿಯನ್ನು ಕೂಡ ಒಂದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ರಾಜ್ಯಪಾಲರಿಂದ ಸ್ವೀಕರಿಸತಕ್ಕಂಥ ಒಂದು ಪ್ರಮಾಣ ಪತ್ರದ ಏನದು ಕ್ಯಾಬಿನೆಟ್ ದರ್ಜೆಯ ಸಚಿವರ ಪಟ್ಟಿಯನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೋಡಬಹುದು, ಹಾನಬಲ್ ಗವರ್ನರ್ ಆಫ್ ಕರ್ನಾಟಕ, ಲೋಕ್ ಭವನ್, ಬೆಂಗಳೂರು, ರಿಕ್ವೆಸ್ಟ್ ಫಾರ್ ಅಡ್ಮಿನಿಸ್ಟರ್ ದಿ ಓತ್ ಅಂತ ಕೊಟ್ಟಿದ್ದಾರೆ. ಅವರು ಪ್ರಮಾಣ ವಚನವನ್ನು ಕ್ಯಾಬಿನೆಟ್ ದರ್ಜೆಯ ಏನು ಮಂತ್ರಿಯಾಗಿ ಕ್ಯಾಬಿನೆಟ್ ಮಂತ್ರಿಯಾಗಿ ಏನದು ಪ್ರಮಾಣ ವಚನ ಸ್ವೀಕರಿಸೋರು ಯಾರ್ಯಾರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರು ನೋಡ್ತಿದ್ದಾರೆ, ಏನು ಮುಖ್ಯಮಂತ್ರಿಯನ್ನಾಗಿ ನೋಡ್ತಿದ್ದಾರೆ. ಡೆಪ್ಟಿ ಒಂದು ಚೀಫ್ ಮಿನಿಸ್ಟರ್ ಆಗಿ ನಾವು ಜಿ ಪರಮೇಶ್ವರ್ ನೋಡ್ತೀವಿ. ಸೊ ಇದನ್ನ ಯಾಕೆ ನಿಮ್ ಮುಂದೆ ನಾನು ತಂದಿದ್ದೀನಿ ಅಂದ್ರೆ ಪ್ರಮುಖವಾದ ವಿಚಾರ. ಯಾಕಂದ್ರೆ ಒಂದು ಏನೋ ಗೊತ್ತಿಲ್ಲ, ಈ 3 ವರ್ಷದಿಂದ ಅವರು ಹೇಳ್ತಾನೆ ಬರ್ತಾ ಇದ್ರು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ 2000 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹೇಳ್ತಾನೆ ಬಂದಿದ್ರು ಅವರು. ಅದರಲ್ಲಿ ನಮ್ಮ ವಿಶೇಷವಾಗಿ ಜಿಎಫ್ಜಿಸಿಗಳಲ್ಲಿ ಎಷ್ಟು 826 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಬಾರಿ ಏನದು ಉನ್ನತ ಶಿಕ್ಷಣ ಸಚಿವರಾಗಿದ್ದ ಅಂತ ತಗೋಬೇಕು ಇವ್ರನ್ನ, ಯಾರಂದ್ರ ಸುಧಾಕರ್ ಅವ್ರನ್ನ. ಇಲ್ಲಿ ಒಂದು ಖುಷಿ ವಿಚಾರ ಏನಂದ್ರೆ ಇವ್ರನ್ನ ಕ್ಯಾಬಿನೆಟ್ ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ. ಇಲ್ಲಿ ಪುಣ್ಯಾತ್ಮ ಮುಂದೇನಾದ್ರು ಬಂದ್ರೆ ಮತ್ತೆ ಮುಂದೆ ಮುಂದುವರ್ಸ್ಕೊಂಡು ಹೋಗ್ತಾನೆ ಅನ್ನೋ ಭಯ ಕೂಡ. ಹಾಗಾಗಿ ಇವ್ರ ಕೈ ಬಿಟ್ಟಿದ್ದು ಒಂಚೂರು ನಮಗೆ ಇಲ್ಲಿ ಖುಷಿ ವಿಚಾರ. ಹಾಗಾಗಿ ಪಟ್ಟಿಯಲ್ಲಿ ನೋಡೋದಾದ್ರೆ ನಾವು ಕೆ ಎಚ್ ಮುನಿಯಪ್ಪರನ್ನು ಕೂಡ ಮಿನಿಸ್ಟರ್ ನೋಡ್ತಾ ಇದೀವಿ ಇಲ್ಲಿ. ಆಮೇಲೆ ಕೆ.ಜೆ. ಜಾರ್ಜ್, ಎಂ.ಬಿ. ಪಾಟೀಲ್, ರಾಮಲಿಂಗಾರೆಡ್ಡಿ ಅವರನ್ನ, ಸತೀಶ್ ಜಾರಕಿಹೊಳಿ, ಮತ್ತೆ ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯು.ಟಿ. ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ ಅವರು, ಬೈರತಿ ಸುರೇಶ್, ಇನ್ನೊಂದು ಶರಣ್ ಪ್ರಕಾಶ್ ಪಾಟೀಲ್ ಅವರು. ಸೊ ಹಾಗಾಗಿ ಈ ಸುಧಾಕರ್ ಅವರನ್ನ ಕೈ ಬಿಟ್ಟಿರ್ತಕ್ಕಂಥ ವಿಚಾರವನ್ನ ನಾವಿಲ್ಲಿ ಕಂಪ್ಲೀಟ್ ಆಗಿ ಕಾಣ್ತಾ ಇದೀವಿ. ಇದ್ರ ಜೊತೆ ಇನ್ನೊಬ್ರು ಪುಣ್ಯಾತ್ಮ ನಮ್ಮ ಯಾರು ಮಧು ಬಂಗಾರಪ್ಪನವರು ಕೂಡ ಇಲ್ಲಿ ಕೈ ಬಿಟ್ಟಿದ್ದಾರೆ ಈ ಸಲ. ಹಾಗಾಗಿ ಉನ್ನತ ಶಿಕ್ಷಣ ಸಚಿವರ ಒಂದು ಬದಲಾವಣೆಯಿಂದಾಗಿ ಆಕ್ಚುಲಿ ಒಂದು ಸೆಪ್ಟೆಂಬರ್ ಒಳಗಾಗಿ ನೋಟಿಫಿಕೇಶನ್ ಆಕೈತೆ ಅಂತ ಒಂದು ಭಾವನೆ ಐತಿ ನಮ್ಗೆ. ಇಲ್ಲಿ ಸೆಪ್ಟೆಂಬರ್ ಒಳಗಾಗಿ ನೋಟಿಫಿಕೇಶನ್ ಆಗಂತ ಭಾವನೆ ಐತಿ. ಯಾಕಂದ್ರೆ ಸಾಕಷ್ಟು ಬಾರಿ ನಾವು ನೋಡ್ತಾ ಬರ್ತಾ ಇದೀವಿ. ಇಲ್ಲಿ ನಾವು ಅನ್ಕೊಂಡಿದ್ವಿ ಜೂನ್ ಜುಲೈದಾಗ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಬಟ್ ಅದು ಯಾಕೋ ಪೋಸ್ಟ್ಪೋನ್ ಆಗ್ತಾ ಇದೆ ಈ ಮುಖ್ಯಮಂತ್ರಿ ಬದಲಾವಣೆಯಿಂದಾಗಿ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಕೂಡ ಇಲ್ಲಿ ಮುಂದೆ ಹೋಗ್ತಾನೆ ಇದೆ. ಅದು 826 ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿ, ಆಮೇಲೆ ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಈ ಎಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಇನ್ನೊಂದು ಯಾವ್ದಾದ್ರು ಡಿಪ್ಲೊಮಾ ಕಾಲೇಜುಗಳು. ಈ ಡಿಪ್ಲೊಮಾ ಕಾಲೇಜುಗಳಲ್ಲಿ ನೋಟಿಫಿಕೇಶನ್ ಆಗ್ತಕ್ಕಂಥ ಒಂದು ಸನ್ನಿವೇಶ ನಾವು ಕಾಣ್ತಿದೀವಿ. ಬಟ್ ಇಲ್ಲಿ ಥಿಂಗ್ ಏನ್ ಮಾಡ್ಬೇಕಂದ್ರೆ ಈ ಸುಧಾಕರ್ನವ್ರನ್ನ ಯಾಕೆ ಕೈ ಬಿಟ್ರು ಅನ್ನೋದು ಕೂಡ ಒಂದು ಕಾರಣ ಇರ್ಬೇಕು ಅನ್ಕೋತೀನಿ. ಯಾಕಂದ್ರೆ ಇವ್ರು ಆಲ್ರೆಡಿ ಹಿಟ್ ಲಿಸ್ಟ್ ಅಲ್ಲಿ ಇದ್ರು. ಅವ್ರು ಸುಧಾಕರ್ ಅವ್ರನ್ನ ಬಿಡಬೇಕು ಅಂತ. ಮತ್ತ ಮಧು ಬಂಗಾರಪ್ಪ ಅವರು ಕೂಡ ಏನ್ ಅವ್ರು ಕಾರ್ಯ ಮಾಡ್ತಿದ್ರು ಏನ್ ಬಿಡ್ತಿದ್ರು ಅವ್ರಿಗೆ ಗೊತ್ತಿರ್ಲಿಲ್ಲ. ಒಂದೊಂದ್ಸಲ ಏನಾಗತ್ತೆ ಅಂದ್ರ ಒಂದ್ಸಲ 15,000 ನೋಟಿಫಿಕೇಶನ್ ಮಾಡ್ತಾನು HSTR GPSTR ಅಂತಿರೋ ಎಲ್ಲ ಸೇರಿ. ಒಂದ್ಸಲ 11,000 ಅಂತಿರು, ಒಂದ್ಸಲ 18,000 ಅಂತಾರೆ. ಒಂದೊಂದ್ಸಲ ಏನಂತಂದ್ರೆ 4,500 5,000 ಈ ತರ ಹೇಳ್ಕೊತ ಹೋಗ್ತಾರೆ. ಮಧುರಂಗ ಬಂಗಾರಪ್ಪರು ಶಿಕ್ಷಣ ಸಚಿವರು ಇದ್ರು ಅಥವಾ ಏನ್ ಬೇರೆ ಏನಿದ್ರು ಒಂದು ಗೊತ್ತಾಗ್ಲಿಲ್ಲ. ಹಾಗಾಗಿ ಅವ್ರನ್ನ ಬಿಟ್ಟಿದ್ದು ಕೂಡ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದ್ತಕ್ಕಂಥ, ಅದು ವಿಶೇಷವಾಗಿ ಈ ಶಾಲಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಏನ್ ನೇಮಕಾತಿಗೆ ಸಂಬಂಧಿಸಿದಂತೆ ಡಿಲೇ ಆಗ್ತಿತ್ತಲ್ಲ, ಇವರ ಒಂದು ಬದಲಾವಣೆಯಿಂದಾಗಿ ಮತ್ತಷ್ಟು ನೇಮಕಾತಿಗಳಿಗೆ ಚಾಲನೆ ಸಿಗಬಹುದು ಅಂತ ಭಾವನೆ ಐತಿ. ಹಾಗಾಗಿ ಸುಧಾಕರ್ ಅವ್ರನ್ನು ಕೂಡ ಇಲ್ಲಿ ಕೈ ಬಿಟ್ಟಿರುವುದು ಒಂದ್ ರೀತಿಯಿಂದ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಖುಷಿ ವಿಚಾರ. ಯಾಕಂದ್ರೆ ಹೈಯರ್ ಎಜುಕೇಶನ್ ಅಂದ್ರೆ ಕೇವಲ ಇದೇನೋ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಅದಷ್ಟೇ ಅನ್ಕೋಬಾರ್ದು. ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ SD, FD ಗಳು ಪೋಸ್ಟ್ ಸಿಗ್ತಾವ. ಇಲ್ಲಿ SD, FD ಪೋಸ್ಟ್ಗಳು ಇರ್ತಾವ ಮತ್ತು ಗ್ರೂಪ್ ಬಿ ಹುದ್ದೆಗಳು ಕೂಡ ಇರ್ತಾವ. ಸೊ ಹಾಗಾಗಿ ಇವ್ರನ್ನ ಕೈ ಬಿಟ್ಟಿದ್ದು ಒಂದ್ ರೀತಿ ಒಳ್ಳೇದೇ. ಯಾಕೆ ಇನ್ಆಕ್ಟಿವ್ ಸಚಿವರು ಅಂತ ಹೇಳ್ಬೇಕು ಇವ್ರಿಗೆಲ್ಲ ಕೂಡ. ಇವ್ರು ಏನಂದ್ರೆ ಒಂಥರ ಇನ್ಆಕ್ಟಿವ್ ಸಚಿವರು ಅಂತ ಹೇಳ್ಬೇಕು. ಹಾಗಾಗಿ ಇವ್ರನ್ನ ಕೈ ಬಿಟ್ಟಿದ್ದು ಕೂಡ ಒಂದ್ ಖುಷಿ ವಿಚಾರ. ಇನ್ನ ಈ ಲಿಸ್ಟ್ ಒಳಗೆ ಯಾರು ಆದ್ರೆ ಚಲೋ ಅನ್ನೋದೊಂದು ವಿಚಾರ ನೋಡೋಣ ನಾವಿಲ್ಲಿ. ನನ್ನ ಪ್ರಕಾರ ಒಂದು ಉನ್ನತ ಶಿಕ್ಷಣ ಸಚಿವರಿಗೆ ಯಾರು ಕೊಡ್ಬೇಕಂದ್ರೆ, ಇಲ್ಲಾಂದ್ರೆ ಈ ಪ್ರಿಯಾಂಕಾ ಖರ್ಗೆ ಅವ್ರು ಕೊಡ್ಬೇಕು ಇವ್ರಿಗೆ ವಿಶೇಷವಾಗಿ. ಯಾಕಂದ್ರೆ ಸ್ವಲ್ಪ ಆಕ್ಟಿವ್ ಇದಾರೆ ಇವರು. ಅವ್ರನ್ನ ಬಿಟ್ರೆ MB ಪಾಟೀಲ್ ಅವ್ರು ಕೊಡ್ಬೇಕು. ಇಲ್ಲಪ್ಪ ಅಂದ್ರ ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಬಿಟ್ರೆ ಇನ್ನ ಈ ಕೃಷ್ಣ ಬೈರೇಗೌಡ ಅವ್ರಲ್ಲ, ಇವ್ರು ಕೊಡ್ಬೇಕು. ಇವ್ರು ಸ್ವಲ್ಪ ಆಕ್ಟಿವ್ ಇದಾರೆ ಇರೋ ಗೌರ್ಮೆಂಟ್ ಒಳಗೆ.
ಸೊ ನನ್ನ ಪ್ರಕಾರ ಪ್ರಿಯಾಂಕಾ ಖರ್ಗೆ ಅವ್ರು ಕೊಟ್ರೆ ಸ್ವಲ್ಪ ಆಕ್ಟಿವ್ ಇರ್ತೈತಿ ಅನ್ಕೋತೀನಿ ಡಿಪಾರ್ಟ್ಮೆಂಟ್. ಇಲ್ಲ ಅಂದ್ರೆ ಕೃಷ್ಣ ಬೈರ ಅವರು ಕೂಡ ಕಂದಾಯ ಸಚಿವರಾಗಿದ್ರು. ಅವ್ರು ಸ್ವಲ್ಪ ಅವ್ರ ಕಾರ್ಯವೈಖರಿ ನೋಡಿದ್ರೆ ಏನಾಗತ್ತೆ ಅಂದ್ರೆ ಸ್ವಲ್ಪ ಆಕ್ಟಿವ್ ಇದ್ರು. ಮತ್ತೆ ಇನ್ನೊಂದ್ ಏನಂದ್ರೆ ಅಂದ್ರೆ ಬಸವರಾಜ ರಾಯರೆಡ್ಡಿ ಲಿಸ್ಟ್ ಅಲ್ಲಿ ಇದ್ರು ಅವರು. ಬಸವರಾಜ ರಾಯರೆಡ್ಡಿ ಅವರು ಇವರು ಇದ್ರ ಕೂಡ ನೇಮಕಾತಿಗಳು ಆಕ್ಟಿವ್ ಇರ್ತಿದ್ವು. ಯಾಕಂದ್ರೆ 2017 ಬ್ಯಾಚ್ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಇವರ ಉನ್ನತ ಶಿಕ್ಷಣ ಸಚಿವರಿದ್ರು. ಸೊ ಇವರಿದ್ದಾಗ ತುಂಬಾ ವರ್ಕ್ ಚೆನ್ನಾಗಿ ಮಾಡಿದ್ರು ಅವರು, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು. ಬಟ್ ಅವ್ರ ಅಕ್ಕಾರು ಅಂತ ಅನ್ಕೊಂಡಿದೀವಿ, ಬಟ್ ಆಗ್ಲಿಲ್ಲ, ಅದು ದುರ್ದೈವ. ಇಲ್ಲಪ್ಪ ಅಂದ್ರೆ ಈಗ ನನ್ನ ಪ್ರಕಾರ ಇಲ್ಲಿ ಈ ಉನ್ನತ ಶಿಕ್ಷಣ ಸಚಿವರಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಡಬೇಕು. ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಖಾತೆಗಳನ್ನ ತಗೋತಾರ. ಆ ಇದ್ರ ಮಧ್ಯದಲ್ಲಿ ಸ್ಟ್ಯಾಂಡರ್ಡ್ ಅಂದ್ರೆ ಅವರೆಲ್ಲ ಬೇರೆ ಬೇರೆ ಇದು ಡಿಪಾರ್ಟ್ಮೆಂಟ್ ತಗೊಂಡಿರ್ತಾರ. ಬಟ್ ನನ್ನ ಪ್ರಕಾರ ಕೃಷ್ಣ ಬೈರೇಗೌಡ ಕೊಟ್ಟರು ಒಳ್ಳೇದು. ಇಲ್ಲ ಅಂದ್ರೆ ಫೈನಲ್ ಏನಾದ್ರೆ ಶರಣ್ ಪ್ರಕಾಶ್ ಪಾಟೀಲ್ ಬಂದೇ ಬರ್ತಾರೆ. ಅವ್ರು ಹೇಳಕ್ ಬರಲ್ಲ, ಶರಣ್ ಪ್ರಕಾಶ್ ಪಾಟೀಲ್ ಆದ್ರೂ ಆಗ್ಬಹುದು. ಒಟ್ನಲ್ಲಿ ಏನಂದ್ರೆ ನಮ್ಮ ಒಂದು ನೇಮಕಾತಿ ನಡಿಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಸಚಿವರು ಬರ್ಬೇಕು. ಯಾಕಂದ್ರೆ ಆಕ್ಟಿವ್ ಮಿನಿಸ್ಟರ್ ಇದ್ರ ಏನಾಗತ್ತಂದ್ರ ನಮ್ಮ ನೇಮಕಾತಿಗಳು ಕೂಡ ಫುಲ್ ಬೇಗ ಬೇಗ ನಡೀತಾವ. ಲಾಸ್ಟ್ ಟೈಮ್ 2021 ನೇಮಕಾತಿ ಇದ್ದಾಗ ಅವ್ರು ಇವ್ರಿದ್ರ ಅಶ್ವಥ್ ನಾರಾಯಣ್ ಸಾಹೇಬ್ರು ಕೂಡ ವರ್ಕ್ ಚಲೋ ಮಾಡ್ತಿದ್ರು ಅವರು ಇರೋದ್ರಲ್ಲಿ. ಅದ್ರಲ್ಲಿ ಕುರುಡುಗಣ್ಣಲ್ಲಿ ಮೇಲ್ಗಣ್ಣ ಶ್ರೇಷ್ಠ ಅಂತಾರಲ್ಲ, ಆ ತರ ಚೆನ್ನಾಗಿದ್ರು ಅವರು. ಅದ್ರ ಜೊತೆ ಬಿಟ್ರೆ ಈಗ ಪ್ರಿಯಾಂಕಾ ಖರ್ಗೆ ಅವರು, ಇಲ್ಲಾಂದ್ರೆ ಯಾರು ಕೃಷ್ಣ ಬೈರೇಗೌಡ ಅವರ ವರ್ಕು ಚೆನ್ನಾಗೈತೆ. ಸೊ ಅವ್ರು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವರೆಲ್ಲ ಕಂದಾಯ ಸಚಿವರು ಅಂತಿಂತ ಸಚಿವರಾಗಿದ್ರು ಅವರು. ಸೊ ಆದಾಗ ಏನಾಗತ್ತೆ ಅಂದ್ರೆ ಇವರು ಇಂಥ ಒಂದು ಆ ಏನದು ಆದಾಯ ಇರ್ತಕ್ಕಂಥ ಹುದ್ದೆ ಡಿಪಾರ್ಟ್ಮೆಂಟ್ ಬಿಟ್ಟು ಇಲ್ಲಿ ಬರಕ್ ಸಾಧ್ಯತೆಗಳು ಕಡಿಮೆ. ಇಲ್ಲಪ್ಪ ಅಂದ್ರೆ ಇನ್ನೇ ಶರಣ್ ಪ್ರಕಾಶ್ ಪಾಟೀಲ್ ಅಂತ ಹೊಸದಾಗಿ ಬಂದಿದ್ದಾರೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅಂತ. ಇವರು ಆದ್ರೂ ಕೂಡ ಆಗೋ ಸಾಧ್ಯತೆಗಳು ಐತೆ. ಬಟ್ ನಮಗ ಬೇಕಾಗಿರ್ತಕ್ಕಂಥ ಆಕ್ಟಿವ್ ಸಚಿವರು ಅಲ್ಲಿ ಖರ್ಗೆ ಸಾಹೇಬ್ರು ಆಗ್ಬೇಕು, ಬೈರೇಗೌಡ ಆಗ್ಬೇಕು, ಇಲ್ಲ ಅಂದ್ರೆ ಎಂ ಬಿ ಪಾಟೀಲ್ ಅವ್ರಿಗೆ ಏನಾದ್ರು ಕೊಡ್ಬೇಕು. ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೊಸದಾಗಿ ಬಂದಾರ, ಅವ್ರಿಗಾದ್ರೂ ಕೊಟ್ಟರು ಕೊಡ್ಬೋದೇನೋ. ಇರ್ಲಿ ನೋಡೋಣ. ಒಂದು ದುಃಖಕರವಾದ ವಿಚಾರವನ್ನು ಕೂಡ ನಿಮ್ ಮುಂದೆ ಹೇಳಬೇಕು. ನಾನು ನಮ್ಮದೊಂದು ಕ್ಲೇವರಾ ಇಂಡಿಯಾ ಅಕಾಡೆಮಿ ಒಂದು ಇದ್ರೊಳಗೆ ಹೇಳ್ತೇನೆ. ನಮ್ಮ ಕ್ಲೇವರಾ ಕಾಮಿಪಾಯ್ ಸೆಷನ್ ಅಂತ ಮಾಡಿದ್ದೆ ನಾನು. ಕಾಮಿಪಾಯ್ ಸೆಷನ್ ಅಂತ ಮಾಡಿದ್ರೆ ಅದನ್ನ ಯಾರು ಜನ ಎಷ್ಟು ನೋಡ್ರೋ ಬಿಟ್ರೆ ಗೊತ್ತಿಲ್ಲ. ಅಲ್ಲಿ ಯಾಕೆ ಆ ವಿಡಿಯೋ ಮಾಡಿದ್ದನ್ನು ಕೂಡ ನಾನು ಇಂಡೈರೆಕ್ಟ್ ಆಗಿ ಹೇಳಿದ್ದೆ. ಬಟ್ ಇಲ್ಲಿ ಚಿತ್ರದಲ್ಲಿ ನೋಡ್ತಕ್ಕಂಥ ಒಬ್ರು ಯುವಕರು ಇವರು, ಇವರು ಮಾರುತಿ ಅಂತ, ಮಾರುತಿ ಇವ್ರ ನೇಮು. ಇವರು ಮೂಲತಃ ಕಲಬುರಗಿ ಜಿಲ್ಲೆಯವರು. ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಧಾರವಾಡದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ, ಏನಂದ್ರೆ ಓದ್ತಾ ಇದ್ರು ಅವರು. ಓದ್ತಾ ಇದ್ರು. ಓದ್ತಾ 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 ಏನೈತೆ ಅಂದ್ರೆ ಇದೊಂಥರ ಒತ್ತಡ ಜೀವನ ಬಂದ್ಬಿಡ್ತು ಇವ್ರಿಗೆ. ಒತ್ತಡ ಜೀವನ ಬಂದಾದ್ಮೇಲೆ ಏನಾಗತ್ತೆ ಅಂದ್ರೆ ಬಹಳ ಖಿನ್ನತೆ ಒಳಗಾಗಿದ್ರು. ಕೇವಲ 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 26 ವರ್ಷದ ಯುವಕ ಯಾರು, ಮಾರುತಿ ಅವರು. ಸೊ ಈಗ ನಮ್ ಕ್ಲೇವರಾ ಕಾಮಿಪಾಯ್ ಸೆಷನ್ ಒಳಗೆ ನಾನು ಹೇಳ್ಕೊಟ್ಟಿದ್ದೆ, ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡಿದೆ. ಸೊ ಯುವಕರು ಯಾವ ತರ ಒತ್ತಡಕ್ಕೆ ಒಳಗಾಗ್ತಿದ್ದಾರ, ಫ್ಯಾಮಿಲಿ ಒಂದು ಪ್ರೆಜರ್ ಯಾವ ತರ ಬರ್ತಾ ಇದೆ ಇಲ್ಲಿ, ಕೌಟುಂಬಿಕವಾಗಿರ್ತಕ್ಕಂಥ ಅದ್ರ ಜೊತೆ ಇನ್ನೊಂದು ಈ ವಿಶೇಷವಾಗಿ ಈ ಸೋಷಿಯಲ್ ಪ್ರೆಜರ್ ಅನ್ನೋದು ಭಾಳ ಕೆಟ್ಟೈತಿ. ಈಗ ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗ ಬಹಳ ಕೆಟ್ಟೈತಿ ಇದು. ಯಾಕಂದ್ರ ಎಜುಕೇಶನ್ ಮಾಡಿದ್ರೆ ಅವನು ಸರ್ಕಾರಿ ನೌಕರಿ ತಗೊಳ್ಳೇಬೇಕಂತ ಏನಾಗಿತ್ತು ಅಂದ್ರೆ ಅದು ಒಂದು ಹ್ಮ್ ಭ್ರಮೆ ಹುಟ್ಕೊಂಡ್ಬಿಟ್ಟೈತಿ ಇಲ್ಲಿ. ಯಾವುದು ಭ್ರಮೆ ಹುಟ್ಕೊಂಡ್ಬಿಟ್ಟೈತಿ. ಹಾಗಾಗಿ ಇವರು ಇವ್ರದು ತುಂಬಾ ಒಳ್ಳೆ ವ್ಯಕ್ತಿ. ಇವರು ತುಂಬಾ ಒಳ್ಳೆ ವ್ಯಕ್ತಿ. ಬಟ್ ಏನಾಗಿತ್ತು ಅಂದ್ರೆ ಇವ್ರಿಗೆ ಇವತ್ತು ಹೃದಯಾಘಾತ ಆಗ್ಬಿಟ್ಟಿತ್ತು. ಇವ್ರಿಗೆ, ಯಾರಿಗೆ, ಮಾರುತಿ ಅವರಿಗೆ. ಎಷ್ಟು ಕೇವಲ 26 ವರ್ಷದ ಒಂದು ಯುವಕ, ಎಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಾರ. ಅವ್ರ ಅಪ್ಪ ಅಮ್ಮ ಎಷ್ಟು ಏನದು ಕಷ್ಟಪಟ್ಟು ಅವ್ರನ್ನ ಬೆಳೆಸಿರ್ತಾರ. ಸೊ ಧಾರವಾಡದಂತ ಸಿಟಿ ಒಳಗೆ ಹೋಗಿ ಅಲ್ಲಿ ಇದ್ಕೊಂಡು ಓದ್ಕೊಂಡು ಒಂದು ಚಿಕ್ಕ ಕೋಣೆ ಇರುತ್ತೆ ಅಲ್ಲಿ. ಆ ಚಿಕ್ಕ ಕೋಣೆ ಒಳಗೆ ಇದ್ಕೊಂಡು ಲೈಬ್ರರಿ ಒಳಗ ತಿಂಗಳ 1000-2000 ರೂಪಾಯಿ ದುಡ್ಡು ಕಟ್ಟಿ, 1200 ರೂಪಾಯಿ ದುಡ್ಡು ಕಟ್ಟಿ ಓದ್ಕೊಂಡು ಏನೋ ಒಂದು ಕನಸು ಕಂಡಿರ್ತಾರೆ. ಐ ಥಿಂಕ್ ಇವರು ಡಿಗ್ರಿ ಮುಗಿದಾದ ತಕ್ಷಣ ಒಂದು ಯಾವ್ದು ನೇಮಕಾತಿ ಆಗಿಲ್ಲ ಅನ್ಕೋತೀನಿ ನಾನು. ಇನ್ನು ಕೆಇ ಇದಾವ್ರು ನೋಡು, ದುರದೃಷ್ಟಕ್ಕ 5-6 ಪೋಸ್ಟ್ಗಳನ್ನ ಕರೆದ ಅಪ್ಲಿಕೇಶನ್ ಹಾಕಂತಾರ. ಅದಕ್ಕೆ 700-800 ರೂಪಾಯಿ ಫೀಸ್ ಇರ್ತಾರ. ಎಲ್ಲಿದ್ ಕೊಡ್ಬೇಕು ಹುಡುಗರು ದುಡ್ಡು? ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ಸೊ ಈ ಯುವಕನ ಸಾವಿಗೆ ನನ್ನ ಒಂದು ಪ್ರಕಾರ ಸರ್ಕಾರವೇ ನೇರ ಹೊಣೆ ಇದಕ್ಕೆ. ಇದಕ್ಕೆಲ್ಲವೂ ಕೂಡ ನಾವು ಪ್ರತಿಭಟನೆ ಮಾಡ್ಲೇಬೇಕು. ಇದಕ್ಕೆ ಸರ್ಕಾರವೇ ನೇರ ಹೊಣೆ. ಮಾರುತಿಯವರ ಒಂದು ಸಾವಿಗೆ ಇವರೇನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಹೃದಯಾಘಾತದಿಂದ ಆ ಜೀವವನ್ನು ಕಳೆದುಕೊಂಡಿರ್ತಕ್ಕಂಥ ಒಬ್ಬ ನಿಷ್ಠಾವಂತ ಓದುಗ ಅಂತ ಹೇಳ್ತಿದ್ರು ಯಾರಿಗೆ, ಮಾರುತಿ ಅವ್ರಿಗೆ. ನಾವು
ನಿಷ್ಠಾವಂತ ಒಂದು ಮಾರುತಿ ಅವರ ನಿಷ್ಠಾವಂತ ಓದಿಗೆ ಅವರ ಪ್ರತಿಫಲ ಸಿಕ್ಕಿದವ್ರಿಗೆ ಅವ್ರಿಗೆ ಸಾವು. ಸರ್ಕಾರಿ ನೌಕರಿ ಪಡೆಗೋಸ್ಕರ ಬಂದಾಗ ಏನಾಗತ್ತಂದ್ರ ಇವ್ರಿಗೆ ಸರ್ಕಾರದವ್ರಿಗೆ ಜವಾಬ್ದಾರಿ ಇಲ್ಲ, ಏನಿಲ್ಲ. ಈ ಸರ್ಕಾರದವ್ರಿಗೆ ಜವಾಬ್ದಾರಿ ಅನ್ನೋದು ಏನು ಇಲ್ಲ. ಇದೇ ತರ ಮುಂದುವರೆದ್ರೆ ಏನಾಗತ್ತೆ ಅಂದ್ರೆ ಜನಜಿ ಪ್ರೊಟೆಕ್ಷನ್ ಇನ್ನೂ ಫಾಸ್ಟ್ ಆಗ್ಬೇಕದು. ಸರ್ಕಾರದವರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಂದ್ರ ಅದಕ್ಕೂ ಅನುಮತಿ ಕೊಡ್ತಿಲ್ಲ ಇವರು. ನಾವೇನು ಗುಂಡಾಗಿರಿ ಮಾಡಕ್ ಕುಂತೀವನ ಅಲ್ಲಿ? ಸರ್ಕಾರದವ್ರಿಗೆ ಮಾನ್ಯ ಸಿದ್ದರಾಮಯ್ಯ ಗೌರ್ಮೆಂಟ್ ಅಂದ್ರ 2017 ಪೂರ್ವದಲ್ಲಿ ಇದ್ದಾಗ ಎಷ್ಟು ನೋಟಿಫಿಕೇಶನ್ ಅದು. ಅದ ಒಂದು ಆಸೆ ಇಟ್ಕೊಂಡು ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರ್ಲಿ ಅಂತೇಳಿ ಈ ಸಲ ಬಯಸಿದ್ರೆ ಇವ್ರು ಕಾಂಗ್ರೆಸ್ದವ್ರು ಬಂದು ಬರೀ ಇವ್ರ ಗ್ರೇಸ್ ಕಂಪನಿ ಆಯ್ತು ಇವ್ರದ್ದು ಕಂಪನಿ. ಕಾಂಗ್ರೆಸ್ದವ್ರದ್ದು ಗ್ರೇಸ್ ಕಂಪನಿ ಆಯ್ತು ಇವ್ರದ್ದು. ಸಿದ್ದರಾಮಯ್ಯ ಮೇಲೆ ಬಹಳ ಅಂದ್ರೆ ಬಹಳ ಭರವಸೆ ಇತ್ತು. ಬಟ್ ಅವ್ರೆಲ್ಲವೂ ಕೂಡ ನೇಮಕಾತಿಗೆ ಎಲ್ಲ ಒಂದು ತಿಲಾಂಜಲಿ ಹಾಡಿ ಎಲ್ಲರಿಗೆ ಕೈ ಮುಗಿದು ಯುವಕರ ಭವಿಷ್ಯ 3 ವರ್ಷಗಳ ಕಾಲ ಯುವಕರ ಭವಿಷ್ಯನ ನೀರಾಗ ಹಾಕ್ಲಿಲ್ಲ ಇವರು, ಪೆಟ್ರೋಲ್ ಒಳಗೆ ಹಾಕ್ಬಿಟ್ರು ಕುಟ್ಕೊಂಡು ಹೋಗ್ರಿ ಅಂತೇಳಿ. ಸೊ ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಮಾರುತಿಯವರ ಸಾವಿಗೆ ಯಾರು ಹೊಣೆ? ಉದಾಹರಣೆ ಕೊಡಿ ಸಿದ್ದರಾಮಯ್ಯ ಅವರೇ. ಈಗ ಜಸ್ಟಿಸ್ ಯಾರು ಕೊಡ್ತಾರೆ ಸಿದ್ದರಾಮಯ್ಯ ಅವರೇ? ನೋಟಿಫಿಕೇಶನ್ ಇಲ್ಲ, ಏನಿಲ್ಲ. ಮಾತೆತ್ತಿರಿ ನಾವು 56,000 ಹುದ್ದೆಗಳನ್ನ ತುಂಬ್ತೀವಿ ಅಂತ ಹೇಳ್ತೀರಿ ಬಜೆಟ್ ಒಳಗ ಅಲ್ಲೇ ಇಲ್ಲೇ. ಈ ಮಾರುತಿಯವರ ಸಾವಿಗೆ ಹೊಣೆ ಯಾರು ಇಲ್ಲಿ? ಈ ಎಷ್ಟು ವಯಸ್ಸು? ಬರೀ 26 ವಯಸ್ಸು. ಆ ಮುಗ್ಧ ತಂದೆ ತಾಯಿಗಳು ಎಷ್ಟು ಕನಸ್ಕೊಂಡು ಇಟ್ಕೊಂಡಿರ್ತಾರೋ, ಇವ್ನು ಎಷ್ಟು ಕನಸ್ಕೊಂಡು ಇಟ್ಕೊಂಡಿರ್ತಾರೋ, ಅವ್ರ ಅಪ್ಪ ಅಮ್ಮ, ಅವರ ಕುಟುಂಬದ ಸದಸ್ಯರು ಎಷ್ಟು ಬೇಜಾರಾಗಬಾರ್ದು. ಆ ಸ್ನೇಹಿತರ ಬಳಗ ಇವ್ರ ಸಾವು ಏನಾಗತ್ತಂದ್ರೆ ಇವರ ಹೃದಯಾಘಾತ ಇಡೀ ಸ್ಪರ್ಧಾತ್ಮಕ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಓದುಗರ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಇದರಿಂದ ಏನಾಗತ್ತಂದ್ರ ಈ ಧಾರವಾಡ, ಬೆಂಗಳೂರ ಇಂಥ ಸಿಟಿ ಒಳಗೆ ಯಾರು ಓದ್ತಿರ್ತಾರಲ್ಲ, ಉತ್ತರ ಕರ್ನಾಟಕ ಅಲ್ಲಿ ಬೇರೆ ಬೇರೆ ಯಾವ್ದೋ ಸ್ಥಳಗಳಿಂದ ಬೆಂಗಳೂರಿಗೆ ಬಂದು ಓದ್ತಿರ್ತಾರಲ್ಲ, ಇಲ್ಲಿ ಏನ್ ಮಾಡ್ತಾರಂದ್ರೆ ಇವ್ರ ಪೇರೆಂಟ್ಸ್, ಇವ್ರ ಕುಟುಂಬಸ್ಥರು ಸಾಕ್ ಬಾ ಇನ್ನು ಓದೋದ್ ಬಿಟ್ಟು ಬಾ ಅಂತಾರ ಅವ್ರು ಊರಿಗೆ. ಯಾಕಂದ್ರೆ ಆಯ್ತಾ ಇಲ್ಲಿ ಹೊಲಸು ಫುಡ್ ತಿಂದು ಒಂದು ಸಣ್ಣ ರೂಮ್ನಾಗ ಇದ್ಕೊಂಡು ಇಂಥ ರೋಗ ರುಜಿನಗಳು ಬಂದ್ಬಿಟ್ರ ಅವ್ರ ಸಾವಿಗೆ ಯಾರು ಹೊಣೆ? ಸೊ ಇದ್ರೊಳಗ ಎಲ್ಲರೂ ಇವ್ರು ಒಂಥರ ಇನ್ಆಕ್ಟಿವ್ ಸಚಿವರೇ ಇದ್ರು ಹೆಚ್ಚು ಕಮ್ಮು. ಅವ್ರನ್ನೆಲ್ಲ ಕೈ ಬಿಟ್ಟದ್ ಬಹಳ ದೊಡ್ಡ ಪುಣ್ಯ ಕಟ್ಕೊಂಡಿದ್ದಾರೆ ಇವರು, ಡಿ ಕೆ ಶಿವಕುಮಾರ್ ಅವರು. ಇನ್ನು ಡಿ ಕೆ ಶಿವಕುಮಾರ್ ಮೇಲೆ ಏನ್ ಭರವಸೆ ಇಟ್ಕೋಬೇಕು ಏನೂ ಗೊತ್ತಾಗ್ತಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ 3 ವರ್ಷಗಳ ಕಾಲ ಸರ್ಕಾರಿ ನೌಕರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಕ್ಕ ಚಂಪ್ ಕೊಟ್ಟು ಹೋದ್ರು. ಬಟ್ ಇನ್ನು ಗ್ಯಾರಂಟಿ ಯೋಜನೆ ಒಳಗ ನಮ್ಮ ಸರ್ಕಾರಿ ನೌಕರಿಗಳು ಕೊಚ್ಕೊಂಡು ಹೋಗ್ಬಿಟ್ಟು ಗ್ಯಾರಂಟಿ ಯೋಜನೆಗಳಿಂದಾಗಿ ಯಾರಿಗಾರ ಗ್ಯಾರಂಟಿ ಕೊಡಕ್ ಹೋಗಿ ಇನ್ನೊಬ್ರು ಗ್ಯಾರಂಟಿ ಕಸ್ಕೊಂಡ್ಬಿಟ್ರಿ ನೀವು. ಒಂದ್ ಕಡೆ ಗ್ಯಾರಂಟಿ, ಇನ್ನೊಂದ್ ಕಡೆ ನೋ ಗ್ಯಾರಂಟಿ, ನೋ ಜಾಬ್ ನೋ ಗ್ಯಾರಂಟಿ. ಸೊ ಡಿ ಕೆ ಶಿವಕುಮಾರ್ ಇನ್ನಾರು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಸರ್ಕಾರಕ್ಕೆ ತುಂಬಾ ಕಷ್ಟ ಆಗತ್ತ. ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಸಾಧ್ಯದ ಮಟ್ಟಿಗೆ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರಾದ್ರೂ ಒಬ್ಬ ಒಳ್ಳೆ ವ್ಯಕ್ತಿನನ್ನ ಸಚಿವರನ್ನ ನೇಮಕ ಮಾಡಿದ್ರೆ, ಉನ್ನತ ಶಿಕ್ಷಣ ಇಲಾಖೆಗೆ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಯಾರಾದ್ರೂ ಒಬ್ರ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಉತ್ತಮವಾದ ವ್ಯಕ್ತಿಯನ್ನ ನೇಮಕ ಮಾಡಿದ್ರೆ ಹೋಗ್ಲಿ. ಯತೀಂದ್ರ ಸಿದ್ದರಾಮಯ್ಯರನ್ನ ನೇಮಕ ಮಾಡ್ಲಿ. ಅಟ್ಲೀಸ್ಟ್ ಅವ್ರು ಸ್ವಲ್ಪ ಶಾಲಿ ಕಲ್ತಾರ, ಚಲೋದಾರ, ಡಾಕ್ಟರ್ ಅದಾರ ಅವ್ರು. ಇವ್ರು ಸ್ವಲ್ಪ ಕನ್ಸರ್ನ್ ಇರ್ತೈತಿ ಅವ್ರು. ಇವ್ರಾದ್ರೆ ನನ್ನ ಪ್ರಕಾರ ಇವ್ರಾದ್ರೂ ಬೆಟ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ನೋಡೋರು ಯಾರಾಗ್ತಾರೇನೋ. ಮತ್ತೊಮ್ಮೆ ನನ್ನ ಒಂದು ವೈಯಕ್ತಿಕ ರಿಕ್ವೆಸ್ಟ್, ಎಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥ ಸ್ಪರ್ಧಾತ್ಮಕ ಜಗತ್ತಿನಲ್ಲಿರ್ತಕ್ಕಂಥ ಯುವಕನಿಗೆ ಕ್ಲೇವರ್ ಇಂಡಿಯಾ ಅಕಾಡೆಮಿ ವತಿಯಿಂದ, ನಿಮ್ಮ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನೀವು ಕೂಡ ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಬಯಸಿ ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ.